ವಿಶೇಷವಾಗಿ ನಮ್ಮ ಒಂದು ಟೈಟ್ಲ್ ಮಾಡಿದ್ದೀವಿ, ಬೀದಿ ಬದಿ ವ್ಯಾಪಾರಿಗಳ ಒಂದು ಏನು ಬೆಲೆ ಏರಿಕೆ, ಈಗ ಗ್ಯಾಸ್ ಸಿಲಿಂಡರ್ದಿರ್ಬೋದು, ಪ್ರತಿಯೊಂದು ಇವತ್ತು ಬಡ ಬೀದಿ ವ್ಯಾಪಾರಿಗಳಿಗೆ ಆಗ್ತಾ ಇರೋಂಥ ಅನಾನುಕೂಲತೆ ಬಗ್ಗೆ, ಕೇಂದ್ರ ಸರ್ಕಾರದ ಧೋರಣೆ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದ ರಂಗಸ್ವಾಮಿ ಅವರ ಮಾರ್ಗದರ್ಶನದೊಂದಿಗೆ ನಾವು ರಾಜ್ಯ ಉಪಾಧ್ಯಕ್ಷರು, ಮತ್ತು ಈಗ ಕೆಲವು ಭಾಗದಲ್ಲಿ ವ್ಯಾಪಾರಸ್ಥರನ್ನೆಲ್ಲ ಎತ್ತಿಸ್ತಾ ಇದ್ದಾರೆ, ಅದ್ರ ಬಗ್ಗೆನೂ ಮತ್ತು ಸರ್ಕಾರದ ಸವಲತ್ತುಗಳು ಏನೇನು ಸಿಗ್ತದೆ ಇದು ಎಲ್ಲ ನಮಗೆ ಖುದ್ದಾಗಿ ನೇರವಾಗಿ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಿಗಬೇಕು ಅನ್ನೋ ಒಂದು ಮನವರಿಕೆ ಮಾಡ್ಕೊಳ್ಳೋ ಮಟ್ಟಿನಲ್ಲಿ ಸಾಹೇಬ್ರಿಗೂ ಒಂದು ಮನವಿ ಪತ್ರ ಇಶ್ಯೂ ಮಾಡಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಈಗ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳು, ತೆಳ್ಳ ಗಾಡಿಗಳು, ವೆಡ್ಡಿಂಗ್ ಝೋನ್ಸು ಇವೆಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಬಡ ಬೀದಿ ವ್ಯಾಪಾರಿಗಳು ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಹೀಗೆ ತುಪ್ಪ ಸವರಿ ಪೂರ್ತಿ ತುಪ್ಪ ಇವ್ರು ತಿಂದರು ಅನ್ನೋದು ಒಂದು ಮಲತಾಯಿ ಧೋರಣೆಯನ್ನು ಕೇಂದ್ರ ಸರ್ಕಾರ ನಮಗೆ ತೋರಿಸ್ತಾ ಇದೆ. ಇವತ್ತು ಏನೇ ಒಂದು ಸೆಂಟ್ರಲ್ ಇದರಿಂದ ವ್ಯವಸ್ಥಿತವಾಗಿ ಟ್ಯಾಕ್ಸ್ ಅದು ವಗೇರೆ ಇರೋಂಥದ್ದನ್ನೆಲ್ಲ ಅಲ್ಲಿಂದ ನಮಗೇನು ಅನುದಾನಗಳು ಕಟ್ಟಾಗಿ ಬರ್ತಾಯಿಲ್ಲ. ರಾಜ್ಯ ಸರ್ಕಾರದಲ್ಲಿ ಒಂದೆರಡು ಆಗಿರ್ಬೋದೇನೋ, ಆಗಿದೆ ಅಂದ್ಕೋಬೋದು, ಬಟ್ ಕೇಂದ್ರ ಸರ್ಕಾರದಲ್ಲಿ ಆಗಿರೋಂಥ ಹೆಚ್ಚಿನ ಒತ್ತಡ, ಅದರಲ್ಲೂ ಜಾಸ್ತಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗ್ತಾ ಇರೋದ್ರಿಂದ ಇದು ನಮ್ಮದು ಒಂದು ಹೋರಾಟ. ಕೇಂದ್ರ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಸಹಕಾರ ಕೊಡಬೇಕು ಅಂತ ಒಂದು ಮನವಿ ಕೇಳ್ಕೊತಾರೆ ಸರ್. ನಿಮ್ಮ ಹೆಸರು? ಶ್ರೀವಾರ್ಯ ಅಂತ, ರಾಜ್ಯ ಉಪಾಧ್ಯಕ್ಷರು, ಕಾಂಗ್ರೆಸ್ ಪ್ರದೇಶ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗ.